ದೇಶದಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ ಮನೆ ಮಾಡಿದೆ. ವಿಘ್ನ ವಿನಾಯಕನಿಗೆ ವಿಶೇಷ ಅಲಂಕಾರ ಪೂಜೆ ಮುಂಜಾನೆಯಿಂದಲೇ ನಡೀತಾ ಇದೆ. ಗಣಪತಿ ದೇಗುಲಗಳಲ್ಲಿ ವಿಶೇಷ ಅಭಿಷೇಕವನ್ನ ಕೂಡ ಸಮರ್ಪಣೆ ಮಾಡಲಾಗ್ತಾ ಇದೆ. ಕ್ಯೂನಲ್ಲಿ ನಿಂತು ಭಕ್ತಾದಿಗಳು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳ್ಳಿ ಅಲಂಕಾರ, ಬೆಳ್ಳಿ ಆಭರಣಗಳಿಂದ ಗಣಪತಿಗೆ ಮಾಡಿರುವ ಅಲಂಕಾರ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಇತ್ತ ಬೆಳಗಾವಿಯಲ್ಲಿ ಗಣೇಶನಿಗೆ ಹುಣಸೆ ಬೀಜದ ಅಲಂಕಾರವನ್ನ ಮಾಡಲಾಗಿದೆ. ಕೋಲಾರದಲ್ಲಿ ಗಣಪನಿಗೆ ಕಡಬು ಅಲಂಕಾರ ಭಕ್ತಾದಿಗಳ ಕಣ್ಮನ ಸೆಳೀತಾ ಇದೆ. ನಾಡಿನ ಬೇರೆ ಬೇರೆ ಭಾಗದಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಕೊಯಮತ್ತೂರಿನಲ್ಲೂ ಕೂಡ ಗಣಪತಿಯ ಹಬ್ಬದ ಸಂಭ್ರಮ ದೇಗುಲಗಳಲ್ಲಿ ಯಾವ ರೀತಿ ಮೇಳೈಸಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಬೆಳಗಾವಿಯಲ್ಲಿ ಜನ ಗಣಪತಿಯನ್ನ ಮನೆಯಲ್ಲೇ ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸ್ತಾ ಇದ್ರೆ, ದೇಗುಲಗಳಲ್ಲೂ ಕೂಡ ವಿಶೇಷ ಅಲಂಕಾರ ಅಭಿಷೇಕದೊಂದಿಗೆ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ 101 ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಗಣೇಶನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಇನ್ನು ಬೆಂಗಳೂರಿನ ಜಯನಗರದ ಗಣಪತಿ ದೇವಸ್ಥಾನದಲ್ಲಿ ಹೂವು, ಹಣ್ಣು ಹಾಗೆ ತರಕಾರಿಗಳನ್ನು ಬಳಸಿ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ. ಗಮನಿಸ್ತಾ ಇರೋದು ಬೆಳಗಾವಿಯಲ್ಲಿ ಹುಣಸೆ ಬೀಜದಿಂದ ಮಾಡಿರತಕ್ಕಂಥ ಗಣಪತಿ. ಪರಿಸರ ಕಾಳಜಿಯನ್ನ ಗಣಪತಿ ಹಬ್ಬದ ಮೂಲಕ ಪ್ರದರ್ಶನ ಮಾಡಲಿಕ್ಕೆ ವಿಶೇಷವಾದ ಗಣಪನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ದೇಶಾದ್ಯಂತ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ ಮೈಸೂರಲ್ಲೂ ಕೂಡ ಪ್ರತಿ ಬಡಾವಣೆಗಳಲ್ಲೂ ಕೂಡ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರಂತೆ ಮೈಸೂರಿನ ವಿನಾಯಕ ನಗರದಲ್ಲೂ ಕೂಡ ಬಬ್ರುವಾಹನ ಕನ್ನಡ ಐಕ್ಯರ ಸಮಿತಿ ವತಿಯಿಂದಲೂ ಕೂಡ ಸಾಕಷ್ಟು ವಿಭಿನ್ನವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. 101 ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕವಾಗಿ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾನೀಗ ಸದ್ಯ ಏನು ವಿನಾಯಕ ನಗರದಲ್ಲಿದ್ದೇನೆ. ಈ ಗಣೇಶವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ವಿಭಿನ್ನವಾಗಿರುವಂಥದ್ದು. ಗಣೇಶನ ಪ್ರತಿರೂಪ ಅಂತಂದರೆ ಆನೆಯ ಮೇಲೆ ಕುಳಿತಿರುವಂತಹ ಗಣಪನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ 101 ಗಣಪತಿ ಅಂದರೆ ವಿಘ್ನ ವಿನಾಯಕನಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ಈಗಾಗಲೇ ವಿನಾಯಕ ನಗರ ಅಂತಂದರೆ ಅತಿ ಹೆಚ್ಚು ವಿನಾಯಕ ದೇವಸ್ಥಾನವಿರುವಂತಹ ಗ್ರಾಮ ಆಗಿದೆ, ಬಡಾವಣೆ ಆಗಿದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಬಡಾವಣೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ 101 ಗಣಪತಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗಿದೆ. ಪ್ರತಿಯೊಂದು ಗಣಪತಿಗೂ ಕೂಡ ಹಾರವನ್ನು ಹಾಕಿ ಪ್ರತಿಯೊಂದು ಅಂದರೆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅತ್ಯಂತ ಸಡಗರ ಸಂಭ್ರಮದಿಂದ ಇಲ್ಲಿರುವಂತಹ ಯುವಕರು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಪ್ರತಿಯೊಂದು ಗಣೇಶರು ಕೂಡ ಸಾಕಷ್ಟು ವಿಭಿನ್ನವಾಗಿ ಇಲ್ಲಿ ಗಣಪನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಗಣಪತಿಯ ತಾಯಿ ಗೌರಮ್ಮನನ್ನು ಕೂಡ ಸಾಕಷ್ಟು ವಿಶೇಷವಾಗಿರುವಂತಹ ಗೌರಮ್ಮ ಇಲ್ಲಿ ಅಂದರೆ ವಜ್ರಾಭರಣ ಇರ್ಬೋದು, ಜೊತೆಗೆ ಆ ಹೂವಿನ ಅಲಂಕಾರ ಇರ್ಬೋದು, ಪ್ರತಿಯೊಂದು ಕೂಡ ಸಾಕಷ್ಟು ಎಲ್ಲರ ಕಣ್ಮನವನ್ನು ಸೆಳೀತಾ ಇರುವಂಥದ್ದು. ಬೀದರ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಕೈಕೊಟ್ಟ ಕಾರಣ ಏಕಾಏಕಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಆಸ್ಪತ್ರೆಯಲ್ಲಿ ನೀರು ನಿಲ್ತಾ ಇರುವ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಸ್ಪತ್ರೆಯ ಕೆಳ ಮಹಡಿಯಲ್ಲಿ ನೀರು ಎಲ್ಲಿಂದ ಬರ್ತಾ ಇದೆ ಮತ್ತು ಇದನ್ನು ಹೇಗೆ ಸರಿಪಡಿಸಬೇಕು ಅಂತ ತಜ್ಞ ಪರಿಣಿತರನ್ನ ಕರೆಸಿ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬಳಿಕ ಆಸ್ಪತ್ರೆ ರೋಗಿಗಳನ್ನ ಭೇಟಿಯನ್ನ ಮಾಡಿ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಆಲೂಗಡ್ಡೆ ಬೆಳೆದಂತಹ ರೈತರು ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂದಾಜು 2,000 ಎಕರೆ ಪ್ರದೇಶದಲ್ಲಿ ರೈತರು ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿದ್ದಾರೆ. ಕಳಪೆ ಆಲೂಗಡ್ಡೆ ಬೀಜ ವಿತರಣೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರು ಸಮೇತ ಆಲೂಗಡ್ಡೆ ಬೆಳೆಯನ್ನು ಕಿತ್ತು ಹಾಕಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳಪೆ ಬೀಜ ವಿತರಿಸಿದವರ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ನಿರ್ಲಕ್ಷ್ಯ ಮಾಡಿದ APMC ಅಧಿಕಾರಿಗಳಿಗೆ, ಯಾತಕ್ಕಾಗಿ
ಹೋರಾಟ ಯಾತಕ್ಕಾಗಿ ಹೋರಾಟ ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತೆ ಅಂಗಡಿಯವರಿಗೆ ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತೆ ಅಂಗಡಿಯವರಿಗೆ ಯಾತಕ್ಕಾಗಿ ಹೋರಾಟ ಕಳಪೆ ಬೀಜ ಕೊಟ್ಟ ಅಡತೆ ಅಂಗಡಿಯವರಿಗೆ ಕಳಪೆ ಬೀಜ ಕೊಟ್ಟ ಅಡತೆ ಅಂಗಡಿಯವರಿಗೆ ನಿರ್ಲಕ್ಷ್ಯ ಮಾಡಿದ ಎಪಿಎಂಸಿ ಅಧಿಕಾರಿ. ರಿಪಬ್ಲಿಕ್ ಕನ್ನಡದಿಂದ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ಯುವತಿಯನ್ನ ಅತ್ಯಾಚಾರ ಎಸಗಿ ಭೀಕರ ಕೊಲೆ ಮಾಡಿದ ಕೇಸ್ ರಾಜಕೀಯ ವಲಯದಲ್ಲೂ ಭಾರಿ ಸಂಚಲನ ಸೃಷ್ಟಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉಸ್ತುವಾರಿ ಸಚಿವರ ಮಾತಿಗೂ ಡೋಂಟ್ ಕೇರ್ ಅಂತ ಸುದ್ದಿ ವರದಿಯಾಗಿದ್ದೇ ತಡ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಬಳಿಕ ನಾಯಕರು ಯುವತಿ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡಿ ಧೈರ್ಯವನ್ನ ತುಂಬಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗ್ಯದ ಅಂತ ತಿಳ್ಕೊರಿ, ಕುಡ್ರಿ ಅಂತ ಅನ್ಬೇಡ್ರಿ, ಶಿಕ್ಷೆ ಆಗ್ಯದೀಗ ಅಂತ ತಿಳ್ಕೊರಿ ಅಷ್ಟೇ. ಈಗ ಆಲ್ರೆಡಿ ಜೈಲ್ನಾಗ ಹೊರಗೆ ಬರ್ಲಕ್ ಸಾಧ್ಯನೇ ಇಲ್ಲ ಅವರು. ಸರ್ಕಾರ ವತಿಯಿಂದ 8 ಲಕ್ಷ ರೂಪಾಯಿ ಪರಿಹಾರದ 4 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದೆ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕ ಮುನಿಯಪ್ಪ ಎಂಬಾತನ ವಿರುದ್ಧ ಈ ಹಿಂದೆ ಎಫ್ಐಆರ್ ದಾಖಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಈತನ ಮೊಬೈಲಲ್ಲಿ 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳನ್ನು ನೋಡಿ ಹೈಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ. ಅಲ್ಲದೆ ಆ ಕಾಮುಕ ಶಿಕ್ಷಕ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಕಲಬುರಗಿಯಲ್ಲಿ ಯುವತಿಯರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರನ್ನ ಪರಿಚಯ ಮಾಡಿಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿದು ಆಟ ಆಡುವ ಗ್ಯಾಂಗ್ ಕೋಲಾರದಲ್ಲಿ ಬೀಡು ಬಿಟ್ಟಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಖುದ್ದು ಹನಿ ಟ್ರ್ಯಾಪ್ ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು 10ಕ್ಕೂ ಹೆಚ್ಚು ಹುಡುಗಿಯರನ್ನ ಇಟ್ಕೊಂಡು ಅಧಿಕಾರಿಗಳು ಉದ್ಯಮಿಗಳು ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಖುದ್ದು ಸಂತ್ರಸ್ತೆಯೇ ಪೊಲೀಸರಿಗೆ ದೂರನ್ನ ನೀಡಿದ್ದು ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ, ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ, ನಿನ್ನ ಪಾಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ದು. ಓಲಾ ಆಟೋ ಬುಕಿಂಗ್ ಸಂಬಂಧ ಆಟೋ ಚಾಲಕ ಮತ್ತು ಯುವತಿಯ ನಡುವೆ ವಾಗ್ವಾದ ನಡೆದು ಹೊರ ರಾಜ್ಯದ ಯುವತಿಯ ನಾಲಿಗೆ ಹರಿಬಿಟ್ಟಿರೋದು. ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಾವು, ನಮ್ಮಿಂದಾನೇ ಬೆಂಗಳೂರು